ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾವ್ಯಾವ ವಯಸ್ಸಲ್ಲೋ ಫ್ರೆಂಡ್ಶಿಪ್ಪು, ಅದು ಗಂಡಸ್ರ ಜೊತೆ ಅಂದ್ರೆ ತುಳಸಿ ಅವ್ರಿಗೆ ಇದೆಲ್ಲ ಬೇಕಿತ್ತ ಅಂತ ಜನ ಮಾತಾಡ್ಕೊಳ್ಳೋದಿಲ್ವಾ? ಅವ್ರು ಈ ವಯಸ್ಸಲ್ಲಿ ಕೆಲ್ಸಕ್ಕೆ ಹೋಗ್ಬೋದು, ಯಾರ್ಯಾರ ರಾತ್ರಿ ಸ್ಕೂಟರ್ನಲ್ಲಿ ಡ್ರಾಪ್ ತಗೋಬಹುದು, ಅವರನ್ನ ಮನೆಗೆ ಯಾವಾಗ ಬೇಕಾದ್ರೂ ಕರಿಬಹುದು. ಈ ವಯಸ್ಸಲ್ಲಿ ಇದೆಲ್ಲ ಬೇಕಾಗಿರ್ಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಮಾವ, ಕೂತ್ಕೋ ಕೂತ್ಕೋ ಅಂದೆ. ತುಳಸಿ, ಕಣ್ಣೀರು ಬಹಳ ಶ್ರೇಷ್ಠವಾದ್ದಮ್ಮ. ಯಾರ್ಯಾರ್ದೋ ಮಾತಿಗೆ ವೇಸ್ಟ್ ಆದರೆ ಅದಕ್ಕೆ ಬೆಲೆನೇ ಇರೋಲ್ಲ. ಯೋಗ್ಯತೆ ಇರೋರ್ಗೆ ಮಾತ್ರ ನಾವು ಬೆಲೆ ಕೊಡಬೇಕು ತುಳಸಿ. ಅತ್ತೆ ಮಾವನ್ನ ಕಸಕ್ಕಿಂತ ಕಡೆಯಾಗಿ ನೋಡಿಕೊಂಡು ಕಟ್ಕೊಂಡು ಗಂಡನ್ನ ವಿದೇಶಕ್ಕೆ ಓಡಿಸಿ ಇರೋ ಒಬ್ಬ ಮಗನ್ನ ಸರಿಯಾಗಿ ನೋಡ್ಕೊಳ್ಳೋಕ್ಕಾಗದೆ ಪದೇ ಪದೇ ನಮ್ಮನೆಯಲ್ಲೇ ಬಿಟ್ಟು ಹೋಗ್ತಾ ಇರೋಳು ಆ ಶೂರ್ಪನಖಿ. ಜವಾಬ್ದಾರಿ ಸಂಸ್ಕಾರ ಒಂದೂ ಇಲ್ಲದೆ ಬೀದಿ ಬೀದಿ ಅಲೀತಿರೋ ಆ ಹೆಂಗಸಿಗೆ ಇನ್ನ ಹೆಸರನ್ನ ಹೇಳೋ ಯೋಗ್ಯತೆಯೂ ಇಲ್ಲ. ಆದ್ರೆ ಮಾವ, ಅವತ್ತು ಕೆಫೆಯಿಂದ ಬರುವಾಗ ನನಗೆ ಆಟೋ ಸಿಗ್ಲಿಲ್ಲ. ಅದಕ್ಕೆ ಮಾಧವ್ ಅವರು ನನ್ನನ್ನು ಮನೆವರೆಗೂ ಬಿಟ್ರು. ಮನೆ ಒಳಗೆ ಬಂದಮೇಲೆ ಸಂಧ್ಯಾ ಇದ್ಲು. ಅವಳನ್ನು ನೋಡಿ ಮಾಧವ್ ಅವರು ಮನೆವರೆಗೂ ನನ್ನನ್ನು ಬಿಟ್ರು ಅಂತ ನಿಮ್ಗೆ ಹೇಳೋದು ಮರ್ತು ಹೋಯ್ತು. ಆದ್ರೆ ಆ ವಿಷಯನ ಇವತ್ತು ನಂದಿನಿ ಬಾಯಲ್ಲಿ ನೀವು ಕೇಳಬೇಕಾಯ್ತಲ್ಲ ಅಂತ ನೋವಾಗ್ತದೆ. ಇದಿಷ್ಟು ದೊಡ್ಡ ವಿಷಯ ಆಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಮಾವ. ಏನು ದೊಡ್ಡ ವಿಷಯ ತುಳಸಿ? ಈಗ ನಾನು ಶೇಷು ಎಷ್ಟೋ ವರ್ಷಗಳಿಂದ ಜೊತೆಯಲ್ಲೇ ಇದ್ದೀವಿ. ಅವನು ಯಾವಾಗ ನೋಡಿದ್ರು ನಮ್ಮಲ್ಲೇ ಇರ್ತಾನೆ. ನಾನು ಅವನು ಎಷ್ಟೋ ಸಲ ಜಗಳಗಳಾಡಿದ್ದೀವಿ. ಆದರೂ ನಮ್ಮ ಸ್ನೇಹಕ್ಕೆ ನಮ್ಮ ಅಭಿಮಾನಕ್ಕೆ ಎಲ್ಲರೂ ಕುಂದುಂಟಾಗಿದೆಯಾ? ಇಲ್ಲ. ಜನ ಏನಾದರೂ ಅದ್ರ ಬಗ್ಗೆ ಮಾತಾಡ್ತಾರಾ? ಇಲ್ಲ. ಯಾಕೆ ಹೇಳು? ನಾವಿಬ್ಬರು ಗಂಡಸರು ಅಂತ. ಅದೇ ಶೇಷು ಏನಾದರೂ ಹೆಂಗಸಾಗಿದ್ದಿದ್ರೆ ಜನ ಸುಮ್ಮನಿರ್ತಿದ್ರ? ಆಚಾರವಿಲ್ಲದ ನಾಲ್ಗೆ ಆಡ್ಕೊಳ್ಳೋದು ಅದರ ಕೆಲಸ. ಆದರೆ ಎಷ್ಟನ್ನ ಕೇಳಿಸ್ಕೋಬೇಕು ಬಿಡಬೇಕು ಅಂತ ಅನ್ನೋದು ನಮ್ಮ ಕಿವಿ ನಿರ್ಧರಿಸ್ಬೇಕು. ಆದ್ರೂ ಮಾವ, ನನ್ನಿಂದ ನಿಮಗೆ ನಿನ್ನಿಂದ ಇದುವರೆಗೂ ನನಗೆ ಯಾವತ್ತೂ ಗೌರವನೇ ಸಿಗ್ತಾ ಇರೋದು, ಮುಂದೇನೂ ಗೌರವನೇ ಸಿಗೋದು. ನಿಮ್ಮಿಬ್ಬರ ಸಂಬಂಧ ಏನು ಅನ್ನೋದು ನಿಮಗೂ ಗೊತ್ತು. ಅದಕ್ಕಿಂತ ಚೆನ್ನಾಗಿ ನನಗೆ ಗೊತ್ತು. ಅಷ್ಟು ಸಾಕು. ಜಗತ್ತಿಗೆಲ್ಲ ಅದು ಗೊತ್ತಾಗಬೇಕು ಅಂತ ಏನಿಲ್ಲ. ಮಲಕೊಮ್ಮ, ತಡ ಆಗಿದೆ. ಮಾವ, ಮುಂದಿನ ಜನ್ಮ ಅನ್ನೋದೊಂದಿದ್ರೆ ನಾನು ನಿಮ್ಮ ಮಗನ ಕೊಡ್ತೆ. ಮುಂದಿನ ಜನ್ಮ ಆಮೇಲೆ ನೋಡೋಣ. ನಾಳೆ ಬೆಳಗ್ಗೆ ಕೆಫೆಗೆ ಹೋಗ್ಬೇಕಲ್ಲ, ಮಲಕ್ಕೋ.
ಹುಟ್ಟುಹಬ್ಬದ ಶುಭಾಶಯಗಳು. ಇದು ನಮ್ಮೆಲ್ಲರ ಕಡೆಯಿಂದ. ನಿನ್ನೆ ತಾನೇ ತುಳಸಿಯವರು ಇದನ್ನು ಗಿಫ್ಟ್ ಅಂತ ಕೊಟ್ಟಿದ್ದಾರೆ. ಇವತ್ತೇ ಇದನ್ನು ಹಾಕ್ಕೊಂಡು ಹೋದರೆ ಬೇಡ. ಪೂರ್ಣಿ, ಏನದು ಮಾವ? ಏನಿಲ್ಲ, ಶರ್ಟ್ ಮಡ್ಚೋಣ ಅಂತ ತಂದೆ. ನಮ್ದೆ. ಯಾಕೆ ಹಾಗೆ ಹೇಳ್ತಿದ್ದೆ ಪೂರ್ಣಿ? ಏನೂ ಇಲ್ಲ ಮಾವ, ನೀವೇನೋ ಬಚ್ಚಿಟ್ಕೊಂಡಿದ್ದೀರಾ ಅಂತ ನಾನು ಕೀಟ್ಲೆ ಮಾಡಿದ್ರೆ ನಾನು ಬಚ್ಚಿಟ್ಕೊಂಡಿರೋದನ್ನ ನೀವು ಗಮನಿಸ್ತೀರಾ ಅನ್ಕೊಂಡೆ. ಆದರೆ ನಿಮ್ಗೇನು ಗೊತ್ತೇ ಆಗಿಲ್ಲ. ನೀನೇನು ಬಚ್ಚಿಟ್ಕೊಂಡಿದ್ಯಾ? ಏನದು? ಗಿಫ್ಟ್. ಮಾವ ಮಾವ ಅಂತ ಹಿಂದೆ ಸುತ್ತಿ ನಿಮ್ಮ ಬರ್ಡೇಗೆ ಗಿಫ್ಟ್ ಕೊಟ್ಟಿಲ್ಲ ಅಂದರೆ ದೇವ್ರು ಮೆಚ್ತಾನ? ಇದೆಲ್ಲ ಯಾಕೆ ಬೇಕಿತ್ತೀಗ? ನನ್ನ ಖುಷಿಗೆ. ಇದನ್ನು ನೋಡಿದ್ರೆ ನಿಮಗೂ ಖುಷಿ ಆಗುತ್ತೆ ಪಕ್ಕ. ನಿಮ್ಮ ಬರ್ಡೇ ಅಂತ ನನಗೆ ಮೊದಲೇ ಗೊತ್ತಿದ್ರೆ ಸೆಲೆಬ್ರೇಷನ್ ಟೈಮಲ್ಲೇ ಕೊಡ್ತಿದ್ದೆ. ಆದರೆ ನಿಮ್ಮ ಬರ್ಡೇ ನಿಮಗೆ ಮಾತ್ರ ಅಲ್ಲ, ನನಗೂ ಸರ್ಪ್ರೈಸ್ ಆಗೋಯ್ತಲ್ಲ, ಅದಕ್ಕೆ ಇವಾಗ ಕೊಡ್ತಾ ಇದ್ದೀನಿ. ಪೂರ್ಣಿ, ಹ್ಯಾಪಿ ಬರ್ಡೇ ಮಾವ. ಮಕ್ಕಳು ಬೆಳೆದ ಮೇಲೆ ಅವ್ರ ಹೆಗಲ ಮೇಲೆ ಕೈ ಹಾಕಿ ನಿಲ್ಲಬೇಕು ಅಂತ ಅಪ್ಪ ಆಸೆ ಪಡ್ತಾನಂತೆ. ಆದರೆ ಹೆಗಲ ಮೇಲೆ ಕೈ ಹಾಕೊಳ್ಳೋಕ್ಕಾಗದಿರುವಷ್ಟು ಮಕ್ಕಳು ಅಪ್ಪನಿಗಿಂತ ಎತ್ತರ ಬೆಳೆದು ಬಿಡ್ತಾರಂತೆ. ಆಗ ಅಪ್ಪ ತನ್ನ ಆಸೆ ನೆರವೇರ್ತಿಲ್ಲ ಅಂತ ನೊಂದ್ಕೊಳ್ಳೋದು ಬಿಟ್ಟು ತನಗಿಂತ ಎತ್ತರ ಬೆಳೆದಿದಾರಲ್ಲ ಮಕ್ಕಳು ಅಂತ ಖುಷಿ ಪಡ್ತಾರಂತೆ. ಈ ಅವಿ ಅಂದರೆ ನನಗೂ ಅದೇ ಖುಷಿ ಪೂರ್ಣಿ. ಅವನ ಹೆಗಲ ಮೇಲೆ ಕೈ ಹಾಕ್ಕೊಂಡು ನಿಲ್ಲೋ ಅದೃಷ್ಟ ನನಗೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಆದರೆ ಹೀಗೆ ಪಕ್ಕದಲ್ಲಿ ನಿಲ್ಲೋ ಅದೃಷ್ಟನಾದರೂ ನನಗೆ ಸಿಕ್ತಲ್ಲ. ನೀವು ಅವ್ರ ಹೆಗಲ ಮೇಲೆ ಕೈ ಹಾಕೊಳ್ಳೋ ಕಾಲನೂ ಬಂದೇ ಬರುತ್ತೆ ಮಾವ. ನೀನು ಹೀಗೆ ಮಾತಾಡ್ತಿದ್ದಷ್ಟು ನನಗೆ ಭರವಸೆ ಹೆಚ್ಚಾಗತ್ತೆ ಪೂರ್ಣಿ. ನೀನು ನನ್ನ ಸೊಸೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನನ್ನ ಮಗಳು ಅಂತ ಅಂದ್ಕೊಂಡಿದ್ದೆ. ಆದರೆ ಇತ್ತೀಚೆಗೆ ನೀನು ನನ್ನ ಮಗಳಲ್ಲ, ನನ್ನ ಅಮ್ಮ ಅನಿಸ್ತಿದೆ. ಥ್ಯಾಂಕ್ ಯು ಪೂರ್ಣಿ.
ರತನ, ಓ ಬಂದ್ಯಾ? ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ. ನಿನ್ನೆ ರಾತ್ರಿ ಆಗಿದ್ದಕ್ಕೆ ಓ ಬಿಡಪ್ಪ, ಒಳ್ಳೆ ಚೂಯಿಂಗಮ್ ಥರ ಅದನ್ನೇ ಎಳಿತಾ ಇರಬೇಡ. ನೋಡು, ನಂದಿನಿ ವಿಷಯಕ್ಕೆ ನನ್ನ ಸ್ನೇಹ ಹಾಳಾಗಬಾರ್ದು ಅಂತ ನಾನು ಆವತ್ತೇ ಹೇಳಿದ್ದೆ. ಬಿಡು, ನಾನು ಬೇರೆ ಏನೋ ತಲೆ ಬಿಸಿನಲ್ಲಿದ್ದೀನಿ. ಬೇರೆ ತರ ವಿಷಯನ? ಏನ್ ರತನ? ಶೇಷು, ಯಾಕೋ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಿದೆ. ಮನ್ಸಿಗೆ ನೆಮ್ಮದಿನೇ ಇಲ್ಲ ಕಣೋ. ಕೂದಲು ಕೂರೋಕ್ಕಾಗಲ್ಲ, ನಿಂತಲ್ಲಿ ನಿಲ್ಲೋಕ್ಕಾಗಲ್ಲ. ರತನ, ನನಗೆ ಗೊತ್ತಿರೋ ಒಬ್ರು ಮೂಲವ್ಯಾಧಿ ವೈದ್ಯರಿದ್ದಾರೆ. ಒಳ್ಳೆ ನಾಟಿ ಔಷಧಿ ಕೊಡ್ತಾರೆ. ನೀವು ಹೂ ಅಂದ್ರೆ ಹೇಗಾದ್ರೆ ಬಿತ್ತು? ಮೂಲವ್ಯಾಧಿ ಅಂತೆ. ಮತ್ತೆ ಕೂತಲ್ಲಿ ಕೂರೋಕ್ಕಾಗಲ್ಲ, ನಿಲ್ಲೋಕ್ಕಾಗಲ್ಲ ಅಂದೆಲ್ಲ. ಅದಕ್ಕೆ ನಿನ್ನ ಮೂಲಕ್ಕೆ ಬೆಂಕಿ ಇಡ್ತೀನಿ ನಾನು. ನಿನ್ನೆ ರಾತ್ರಿ ಹಾಗಾಯಿತು. ಈ ಓಡ್ ಹೋದವಳು ಬಂದಮೇಲೆ ಪ್ರತಿ ದಿವಸ ಒಂದಲ್ಲ ಒಂದು ಕಾರಣಕ್ಕೆ ಜಗಳ ನಡೀತಾನೇ ಇದೆ. ಒದ್ದು ಓಡಿಸೋಣ ಅಂತ ಅಂದ್ಕೊಂಡ್ರೆ ಪಾಪ ತುಳಸಿ ಮುಖ ನೋಡಿ ಸುಮ್ಮನೆ ಆಗೋ ಹಾಗಿದೆ ನನ್ನ ಪರಿಸ್ಥಿತಿ. ಒಟ್ಟಿನಲ್ಲಿ ಯಾವುದೋ ಕೆಟ್ಟ ಕಣ್ಣು ಬಿದ್ದಿದೆ ನನ್ನ ಮೇಲೆ. Happy birthday to you. Happy birthday to you. Happy birthday, happy birthday, happy birthday to you. ಶಾರ್ವರಿ, ಏನಿದೆಲ್ಲ? ರಾತ್ರಿ ನೀವಿರ್ಲಿಲ್ಲ ಅಲ್ವಾ ಮಾವ? ನಿಮ್ಮ ಬರ್ಡೇ ಅಂತ ಗೊತ್ತಾಯ್ತು, ಅದಕ್ಕೆ ನಾನೇ ಎಲ್ಲ ಅರೇಂಜ್ ಮಾಡಿದೆ. ಅಲ್ಲ, ಇದೆಲ್ಲ ಯಾಕೆ ಸುಮ್ಮನೆ? ಪ್ಲೀಸ್ ಮಾವ, ನಿಮ್ಮ ಬರ್ಡೇ ಸೆಲೆಬ್ರೇಷನ್ ಫ್ಯಾಮಿಲಿಯವ್ರ ಜೊತೆಲೂ ಆಗ್ಬೇಕಲ್ವಾ? ಪ್ಲೀಸ್. ಅಭಿ, ಯಾಕೆಲ್ರೂ ದೂರ ನಿಂತಿದ್ದೀರಾ? ಹತ್ರ ಬನ್ನಿ. ಅತ್ತೆ, ಅಭಿ, ಪೂರ್ಣಿ, ಸೆಲ್ಫಿ ಪ್ಲೀಸ್. ಥ್ಯಾಂಕ್ ಯು ಮಾವ. ಪ್ಲೀಸ್. ಹೋಗ್ದತ್ತಳ, ನಿನ್ನ ಮೇಲೆ ಕೆಟ್ಟ ಕಣ್ಣು ಹಾಕೋ ಧೈರ್ಯ ಯಾವನಿಗಿದೆ? ನಾನು ಹಾಗೆ ಅಂದ್ಕೊಂಡು ಸುಮ್ಮನೆ ಇದ್ದೆ ಶೇಷು. ಆದರೆ ಸುಮ್ಮನೆ ಇದ್ದರೆ ಆಗೋಲ್ಲ ಅಂತ ಅನ್ನಿಸ್ತಿದೆ. ಟಿ ವಿ ಹಾಕಿದ್ರೆ ಆ ದಿನ ಭವಿಷ್ಯದಲ್ಲಿ ಕೂಡ ನೆಗೆಟಿವ್ ಆಗಿ ಹೇಳ್ತಿದ್ದಾನೆ. ಪ್ರಾಣಕ್ಕೆ ಕಂಟಕ ಅಂತ ಹೇಳ್ತಾ ಇದ್ದಾನೆ ಆ ಜ್ಯೋತಿಷಿ. ಅಯ್ಯೋ ದತ್ತಣ್ಣ,
ಮತ್ತೇನು ಮಾಡೋದಂತೀಯ? ಅದೇ ಗೊತ್ತಾಗ್ತಿಲ್ಲ ಕಣೋ. ನೀನು ಒಪ್ಪಿದ್ರೆ ನಾನು ನಿನ್ನನ್ನು ಒಬ್ಬರ ಹತ್ರ ಕರ್ಕೊಂಡು ಹೋಗ್ತೀನಿ. ಓಹೋ, ಅವತ್ತು ಯಾರು ಆ ಕಳ್ಳ ಜ್ಯೋತಿಷಿ ಹತ್ರ ಕರ್ಕೊಂಡು ಹೋಗಿದ್ದಿಲ್ಲ ಹಾಗೆ? ಹಾಗೆಲ್ಲ ಏನೂ ಇಲ್ಲ ದತ್ತಣ್ಣ. ಇವರು ತುಂಬ ಒಳ್ಳೆ ಗುರುಗಳು, ತುಂಬ ಚೆನ್ನಾಗಿ ಭವಿಷ್ಯ ಹೇಳ್ತಾರೆ. ನೀಲಕಂಠೇಶ್ವರ ದೇವಸ್ಥಾನದಲ್ಲಿದ್ದಾರೆ. ಓಹೋ, ಗೊತ್ತು ಗೊತ್ತು ಗೊತ್ತು. ನಾನು ಅವ್ರನ್ನ ಭೇಟಿ ಮಾಡಿದ್ದೀನಿ, ತುಂಬ ಒಳ್ಳೆಯವರು. ಅಲ್ವಾ ಮತ್ತೆ? ಆದರೆ ನೀನು ಭೇಟಿ ಮಾಡಿದ ಗುರುಗಳು ಈಗ ಪ್ರವಾಸದಲ್ಲಿದ್ದಾರೆ. ಈಗ ಅಲ್ಲಿಗೆ ಅವ್ರ ಅಣ್ಣ ಬಂದಿದ್ದಾರೆ. ಇವರು ತುಂಬ ಚೆನ್ನಾಗಿ ಭವಿಷ್ಯ ಹೇಳ್ತಾರೆ. ಇವರು ಹೇಳಿದ ಯಾವ ಮಾತು ಸುಳ್ಳು ಆಗೇ ಇಲ್ಲ ಅಂತೀನಿ. ಹಾಗಂತೀಯ? ಹೌದತ್ತಣ್ಣ, ನೀವು ಹೂ ಅಂದರೆ ಈಗಲೇ ಹೋಗಿ ಬಂದ್ಬಿಡೋಣ. ಲೇಟ್ ಆದರೆ ಅವರು ಧ್ಯಾನಕ್ಕೆ ಕೂತ್ಬಿಡ್ತಾರೆ. ಸರಿ, ಹಾಗಾದರೆ ನಾನು ರೆಡಿಯಾಗಿ ಬಂದ್ಬಿಡ್ತು. ಲೇಟ್ ಆಗ್ತಿದೆ, ನಾನು ಬರ್ತೇನೆ. ಅವಿ, ಇವತ್ತು ಭಾವನ್ ಬರ್ತ್ಡೇ. ನಾವೆಲ್ಲರೂ ಸೇರಿಕೊಂಡು ಸೆಲೆಬ್ರೇಟ್ ಮಾಡ್ತಿದ್ದೀವಿ. ನೀನು ಬಂದು ಜಾಯ್ನ್ ಆಗು. ಒಂದು ಸಾವಿಗೆ ಕಾರಣ ಆದವ್ರಿಗೆ ಹುಟ್ಟಿದ ಹಬ್ಬ ಆಚರಿಸೋ ಹಕ್ಕಿರತ್ತ ಚಿಕ್ಕಮ್ಮ? ರೀ, ಏನು ಮಾತಾಡ್ತಿದ್ದೀರಾ? ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಲ್ವಾ? ನೀವು ಜಾಯ್ನ್ ನಿಮ್ಮ ಸೆಲೆಬ್ರೇಷನ್ಗೆ ನಾನು ಅಡ್ಡಿ ಬರ್ತಾ ಇಲ್ವಲ್ಲ? ಅಷ್ಟಕ್ಕೂ ಈ ಬರ್ಡೇ ಸೆಲೆಬ್ರೇಟ್ ಮಾಡೋದು ಯಾಕೆ ಹೇಳು? ಒಬ್ಬ ಮನುಷ್ಯ ಈ ಭೂಮಿಗೆ ಬಂದಿದ್ದಕ್ಕೆ, ಆ ದೇವರಿಗೆ ನಾವು ಕೃತಜ್ಞತೆ ಹೇಳೋದಕ್ಕೆ. ಅದ್ರ ಅಗತ್ಯ ನಿಮಗಿರ್ಬೋದು, ನನಗಿಲ್ಲ. ಇಟ್ಸ್ ಓಕೆ ಮಾವ, ಕೇಕ್ ಕಟ್ ಮಾಡಿ. ದಯವಿಟ್ಟು ಕ್ಷಮಿಸಿ, ಈ ಸೆಲೆಬ್ರೇಷನ್ ಎಲ್ಲ ಬೇಡ. ನಿಮ್ಮೆಲ್ಲರ ಮನಸ್ಸು ನೋವು ಮಾಡಿದರೆ ಕ್ಷಮಿಸಿ. ಮಾವ ಮಾವ ಮಾವ, ಅಯ್ಯ, ಇಷ್ಟೆಲ್ಲ ಯಾಕೆ ಪ್ಲ್ಯಾನ್ ಮಾಡಬೇಕಿತ್ತು ದೀಪಿಕಾ? ಅಲ್ಲ ಅಭಿ, ರಾತ್ರಿ ಅವರಿಬ್ರು ಆಚೆ ಹೋಗಿದ್ರು. ಆಚೆ ಬರ್ಡೇ ಸೆಲೆಬ್ರೇಷನ್ ಮಾಡಿರ್ತಾರೆ ಅಂದ್ಕೊಂಡು ಮನೇಲೂ ಇರಲಿ ಅಂತ ನಾನೇ ಅರೇಂಜ್ ಮಾಡಿದೆ. ದೀಪಿಕಾ, ನಿನ್ನೆ ರಾತ್ರಿ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗಿರಲಿಲ್ಲ. ಅರ್ಜೆಂಟಾಗಿ ಬರಲೇಬೇಕು ಅಂತ ಮಾವನವ್ರ ಫ್ರೆಂಡು ಕರೆದಿದ್ದಕ್ಕೆ ಹೋಗಿದ್ದು. ಅಲ್ಲಿ ತುಳಸಿ ಅವ್ರು ಸರ್ಪ್ರೈಸ್ ಕೊಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ವಾಟ್ ಎವರ್, ಸೆಲೆಬ್ರೇಷನ್ಸ್ ಇತ್ತು ತಾನೇ? ದೀಪಿಕಾ, ನಿನಗೆ ಈ ಮನೆ ಸಿಚುವೇಶನ್ ಗೊತ್ತಿಲ್ಲ.
ಯಾರ ಮೂಡ್ ಯಾವಾಗ ಹೇಗೆ ಚೇಂಜ್ ಆಗುತ್ತೋ ಅಂತ ಹೇಳೋಕ್ಕಾಗಲ್ಲ. ಈ ಥರದ್ದೆಲ್ಲ ಅರೇಂಜ್ ಮಾಡೋ ಯೋಚನೆನೂ ಮಾಡಬೇಡ. ಈಗ ನಿನ್ಗೆ ಅರ್ಥ ಆಯ್ತಲ್ವಾ? ಮಾಮ್, ನಾನು ಇನ್ಸ್ಟಿಟ್ಯೂಟಿಗೆ ಹೊರಟೆ. ನಂಗೆ ಲೇಟ್ ಆಯಿತು. ಈ ಡ್ರಾಮಾ ನೋಡೋದಕ್ಕೆ ನಾನು ಇಲ್ಲಿಷ್ಟೊತ್ತಿರ್ಬೇಕಿತ್ತ.